ಈ ಮನೆ ವಾರಸ್ದಾರನಿಗೆ ಬುದ್ಧಿ ವಿದ್ಯೆ ಕಲಿಸೋದು ನಮ್ಮ ಕರ್ತವ್ಯ. ನೀವೇನೋ ಬೇಡ ಅನ್ಬೋದು, ಆದರೆ ಮನುನ ಓದಿಸ್ಲೇಬೇಕು. ನಾನು ಈ ಮನೆಯವನಾಗಿ, ಮನು ಚಿಕ್ಕಪ್ಪನಾಗಿ ನನಗೂ ಜವಾಬ್ದಾರಿ ಇದೆ. ಮನುನ ಓದಿಸಿ. ನಾನು ಓದ್ಸಲ್ಲ ಅಷ್ಟೇ. ಓದ್ಸಲ್ಲ ಅಂತ ನೀವು ಹೇಳಿದ್ರೆ ನಾವು ಓದಿಸ್ಬೇಕಾಗತ್ತೆ. ಅವತ್ತು ಪಂಚಾಯತಿಲಿ ಭಾಷಣ ಮಾಡಿದ್ರಿ, ಹೆಣ್ಮಕ್ಳನ್ನ ಓದಿಸ್ಬೇಕು ಅಂದ್ರಿ. ಹೆಣ್ಮಕ್ಳನ್ನ ಓದಿಸ್ಬೇಕು ಅಂತ ದೊಡ್ಡ ಮಾತಾಡಿದ್ ನೀವೇ ಇವತ್ತು ಗಂಡು ಮಗುನ ಓದಿಸಲ್ಲ ಅಂತ ಇದ್ದೀರಾ. ಉತ್ತರ ಕೊಡಿ. ಇಲ್ಲಿ ಕೊಡದೆ ಹೋದ್ರೆ ಪಂಚಾಯತಿ ಕಟ್ಟೆಯಲ್ಲಿ ಕೊಡ್ಬೇಕಾಗತ್ತೆ. ನನ್ನ ಮಗನ್ನ ಓದ್ಸೋದಿಕ್ಕೆ ನನ್ಕಿಂತ ಜಾಸ್ತಿ ನಿನ್ಗೆ ಆಸಕ್ತಿ ಇರೋ ಹಾಗಿದೆ. ಯಾಕಿರ್ಬಾರ್ದು? ನಮ್ಮ ವಂಶದ ವಾರಸ್ದಾರ ಅವನು ಚಿಕ್ಕಪ್ಪ. ನಾನು ಅಪ್ಪ ಇಲ್ದಿರೋ ಮಗುಗೆ ಓದ್ಸಕ್ಕೂ ಬಿಡ್ಲಿಲ್ವಂತೆ ಚಿಕ್ಕಪ್ಪ ಅಂತ ಕೆಟ್ಟ ಹೆಸರು ತಗೊಳಕ್ ಇಷ್ಟ ಇಲ್ಲ ನನಗೆ. ಮನುನ ಓದಿಸ್ಬೇಕೋ ಬೇಡವೋ ಅಂತ ತೀರ್ಮಾನ ತಗೋಬೇಕಾಗಿರೋದು ನಾನು, ನೀವಲ್ಲ. ಯಾರೇನೇ ಹೇಳಿದ್ರು ಮನುನ ಓದಿಸ್ತೀನಿ. ನಾಳೆಯಿಂದನೇ ಮನು ಶಾಲೆಗೆ ಹೋಗ್ತಾನೆ. ಇದಕ್ಕೆ ಯಾರು ಅಡ್ಡ ಬಂದ್ರೆ ಪಂಚಾಯತಿಲಿ ಉತ್ತರ ಕೊಡ್ಬೇಕಾಗತ್ತೆ. ಪಂಚಾಯತಿಯಲ್ಲಿ ನಾನು ಉತ್ತರ ಕೊಡ್ಬೇಕಾಗಿರೋದು ಆಮೇಲಿನ ಮಾತು. ಈಗ ಪೊಲೀಸ್ನವ್ರು ಬರ್ತಿದ್ದಾರೆ, ಅವ್ರಿಗೆ ನೀನು ಉತ್ತರ ಕೊಡು. ಪೊಲೀಸ್ನವರ? ನನ್ನ ಮನುನ ಯಾರು ಕತ್ಕೊಂಡು ಹೋಗಿದ್ದು, ಯಾರು ಅವನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ರು ಅಂತ ತನಿಖೆ ಮಾಡಕ್ಕೆ ಹೇಳಿದ್ದೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದಕ್ಕೆ ಮನು ಮನೆಗೆ ಬಂದಾಯ್ತಲ್ಲ, ಮತ್ತ್ಯಾಕೆ ಪೊಲೀಸ್ನವರೆಲ್ಲ? ಅಯ್ಯಯ್ಯೋ ಈಶ್ವರ, ಯಾವತ್ತು ನಮ್ಮ ಮನೆಗಿರ್ಲಿ ನಮ್ಮ ಹಳ್ಳಿಗೆ ಪೊಲೀಸವ್ರು ಬಂದಿರ್ಲಿಲ್ಲ. ಇಲ್ಲಿ ತನಕ ಯಾರು ಮಕ್ಕಳನ್ನ ಕೊಲ್ಲೋದಕ್ಕೆ ನೋಡಿರ್ಲಿಲ್ಲ. ಎಲ್ಲರೂ ಒಳ್ಳೆಯವರೇ ಆಗಿದ್ರು. ಕೆಟ್ಟೋರು ಹುಟ್ಕೊಂಡ್ರು ಅಂದಮೇಲೆ ಅವ್ರನ್ನ ಮಟ್ಟ ಹಾಕೋರು ಬೇಕಲ್ವಾ? ನಮಸ್ಕಾರ. ನಮಸ್ಕಾರ. ತೊಂದರೆ ಆಗಿರೋದು ನಿಮ್ಮ ಮಗುಗೆ ತಾನೆ? ಹೌದು. ಈ ಮನೇಲಿ ಯಾರ್ಯಾರು ಇದ್ದೀರಿ? ನಾನು, ನನ್ನ ಹೆಂಡತಿ, ನನ್ನ ಮಗ, ಅತ್ತಿಗೆ 3 ಮಕ್ಕಳು, ಶಶಿ. ಇನ್ನೊಬ್ರಿದ್ರಲ್ಲ ವಯಸ್ಸಾದವರು? ಹಾ, ಅಬ್ಬೆ ಅವ್ರ ಮನೇಲಿಲ್ಲ, ತೀರ್ಥಯಾತ್ರೆ ಹೋಗಿದ್ದಾರೆ. ಹೋಗ್ಲಿ ಬಿಡಿ. ಅವತ್ತು ಘಟನೆ ನಡೆದಾಗ ಮನೇಲಿ ಯಾರ್ಯಾರಿದ್ರಿ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್